ಹಲೋ ಫ್ರೆಂಡ್ಸ್, ಇವತ್ತು ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಫೈಲ್ ಹೆಂಗ್ ಓಪನ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಅಂದ್ರೆ ಅದು ಟೆಕ್ಸ್ಟ್ ಬೇಸ್ಡ್ ರೈಟಿಂಗ್ ಫೈಲ್. ಒಂದು ನಾವು ಏನ್ ಬೇಕಾದ್ರೂ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡ್ಬೇಕಂದ್ರೆ, ಒಂದು ಪ್ರಾಜೆಕ್ಟ್ ಫೈಲ್ ಬರಿಬೇಕಂದ್ರೆ ಅಥವಾ ರಿಪೋರ್ಟ್ಸ್, ಬಯೋಡೇಟಾ, ರೆಸ್ಯೂಮ್ಸ್ ಈ ತರ ಎಲ್ಲ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮ್ಗೆ ವರ್ಡ್ ಡಾಕ್ಯುಮೆಂಟ್ ಫೈಲ್ ಯೂಸ್ ಆಗುತ್ತೆ. ಸೊ ಫಸ್ಟ್ ನಾವೀಗ ಅದನ್ನ ಯಾವ್ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಗೆ ಓಪನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಮೆಥಡ್, ನಾವು ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಅಲ್ಲಿ ಸ್ವಲ್ಪ ಇಲ್ಲ ಆಪ್ಸ್ ಇರ್ತವೆ, ಅದನ್ನ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ನಮ್ಗೆ ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದು ಒಂದು ಫೋಲ್ಡರ್ ಸಿಗುತ್ತೆ. ಅಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನೋದು ಒಂದು ಫೈಲ್ ಇಲ್ಲಿ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದಾಗ ನಮ್ಗೆ ವರ್ಡ್ ಫೈಲ್ ಓಪನ್ ಆಗುತ್ತೆ. ಸೊ ಇದೊಂದು ಮೆಥಡ್. ಸೊ ನೆಕ್ಸ್ಟ್ ಮೆಥಡ್ ಬಂದ್ಬಿಟ್ಟು ನಾವು ಸ್ಟಾರ್ಟ್ ಮೆನ್ಯೂಗೆ ಹೋಗಿ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದಾಗ ನಮ್ಗೆ ವಿಂಡೋಸ್ ಸಿಸ್ಟಮ್ ಅಂತ ಒಂದು ಫೋಲ್ಡರ್ ಇರುತ್ತೆ. ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕಮಾಂಡ್ ಪ್ರಾಂಪ್ಟ್ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಇದು CLI ಮೆಥಡ್, ಕಮಾಂಡ್ ಲೈನ್ ಇಂಟರ್ಫೇಸ್. ಇಲ್ಲೆಲ್ಲ ನಾವು ಕಮಾಂಡ್ಸ್ ಕೊಟ್ಟು ಯಾವ್ದಾದ್ರು ಒಂದು ಆಪ್ ಓಪನ್ ಮಾಡ್ಬೇಕು, ಒಂದು ಫೈಲ್ ಕ್ರಿಯೇಟ್ ಮಾಡ್ಬೇಕು, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಎಲ್ಲಕ್ಕೂ ಕಮಾಂಡ್ಸ್ ಕೊಡ್ಬೇಕು. ಸೊ ಇದರಲ್ಲಿ ನಾವು ಸ್ಟಾರ್ಟ್ ಇನ್ ವರ್ಡ್ ಅಂತ ಕಮಾಂಡ್ ಕೊಟ್ಟು ಎಂಟರ್ ಹೊಡೆದ್ರೆ ನಮ್ಗೆ ವರ್ಡ್ ಡಾಕ್ಯುಮೆಂಟ್ ಫೈಲ್ ಓಪನ್ ಆಗುತ್ತೆ. ಸೊ ಇದೊಂದು ಮೆಥಡ್. ಈಗ ಥರ್ಡ್ ಮೆಥಡ್, ರನ್ ಪ್ರಾಂಪ್ಟ್ ಥ್ರೂ. ರನ್ ಪ್ರಾಂಪ್ಟ್ ಓಪನ್ ಮಾಡ್ಲಿಕ್ಕೆ ನಾವು ವಿಂಡೋಸ್ R ಬಟನ್, ವಿಂಡೋಸ್ ಬಟನ್ ವಿತ್ R ಬಟನ್ ಅನ್ನ ಅಟ್ ಅ ಟೈಮ್ ಪ್ರೆಸ್ ಮಾಡಿದ್ರೆ ನಮ್ಗೆ ರನ್ ಪ್ರಾಂಪ್ಟ್ ಬರುತ್ತೆ. ಇಲ್ಲಿ ನಾವು ವಿನ್ ವರ್ಡ್ ಅಂತ ಒಂದು ಕಮಾಂಡ್ ಕೊಡ್ಬೇಕು. ಸೊ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ನಲ್ಲಿ ನಾವು ಸ್ಟಾರ್ಟ್ ವಿನ್ ವರ್ಡ್ ಅಂತ ಕೊಟ್ಟಿದ್ವಿ, ಬಟ್ ಇಲ್ಲಿ ರನ್ ನಲ್ಲಿ ನಾವು ಬರೀ ವಿನ್ ವರ್ಡ್ ಅಂತ ಕಮಾಂಡ್ ಕೊಟ್ಟು ಓಕೆ ಪ್ರೆಸ್ ಮಾಡಿದ್ರೆ ನಮ್ಗೆ ಆಫೀಸ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಡಾಕ್ಯುಮೆಂಟ್. ಸೊ ಇದೊಂದು ಥರ್ಡ್ ಮೆಥಡ್. ಸೊ ಫೋರ್ತ್ ಮೆಥಡ್, ನಾವು ಎಲ್ಲಾದ್ರೂ ಡೆಸ್ಕ್ಟಾಪ್ ನಲ್ಲಿ ರೈಟ್ ಕ್ಲಿಕ್, ಮೌಸ್ಲಿಂದ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ನ್ಯೂ ಅಂತ ಆಪ್ಷನ್ ಇರುತ್ತೆ. ಇಲ್ಲಿ ಒಂದಿಷ್ಟು ಫೈಲ್ಸ್ ಲಿಸ್ಟೆಡ್ ಇರುತ್ತೆ. ಇದರಲ್ಲಿ ನಾವು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಅನ್ನೋದು ಇದೊಂದು ಫೈಲ್ ಅನ್ನ ಕ್ಲಿಕ್ ಮಾಡಿದ್ರೆ ನಮ್ಗಿಲ್ಲಿ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ ಮೈಕ್ರೋಸಾಫ್ಟ್ ಆಫೀಸ್ ಇದ್ದು. ಇದು ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಐಕಾನ್. ಇದನ್ನ ಡಬಲ್ ಕ್ಲಿಕ್ ಮಾಡಿದಾಗ ನಮ್ಗಿಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಥ್ಯಾಂಕ್ ಯು.